ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗಷ್ಟೇ ಸ್ನಾನ ಎಲ್ಲ ಆಗಿ ಪೂಜೆ ಆಯಿತು. ಇವತ್ತು ಗುರುವಾರ ಆಗಿರೋದ್ರಿಂದ ಯೂಶ್ವಲಿ ಎವ್ರಿ ವೀಕ್ ಪೂಜೆ ಮಾಡ್ತೀನಿ, ಗುರುವಾರ, ಸೋಮವಾರ, ಶನಿವಾರ. ಆಮೇಲೆ ನಾನು ನಿಮ್ಗೆ ಗೊತ್ತಿರೋ ಹಾಗೆ ನಾನ್ ವೆಜ್ ಕೂಡ ತಿನ್ನೋದಿಲ್ಲ ಗುರುವಾರ, ಸೋಮವಾರ ಮತ್ತು ಶನಿವಾರ. ಬೇರೆ ದಿನ ಅಷ್ಟೊಂದು ಏನು ಅನಿಸಲ್ಲ ನೀಟಾಗಿ ಪೂಜೆ ಮಾಡಬೇಕು ಅಂತ. ಈ ಥರ ಏನು ಥರ್ಸ್ಡೇ, ಮಂಡೇ ಮತ್ತು ಸ್ಯಾಟರ್ಡೇ ಮಾಡಲೇಬೇಕು. ಎಷ್ಟೇ ಏನೇ ಬಿಸಿ ಇದ್ದರೂ, ಎಷ್ಟೇ ಕೆಲಸ ಇದ್ದರೂ ಒಂದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಹಾಯ್ ಗಾಯ್ಸ್, ಇವತ್ತೇನಪ್ಪ ಅಂದರೆ ರಕ್ಷಿತ್ನಿಗೆ ಪ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವ್ರ ಜೊತೆ ಇದುವರೆಗೂ ಏನು ಜಗಳ ಏನು ಮಾಡಿಲ್ಲ. ಸೊ ಇವಾಗ ಹೋಗಿ ಅದಕ್ಕೆ ಪ್ರೊವೋಕ್ ಮಾಡೋಣ, ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾಳೆ. ಬನ್ನಿ ಹೋಗೋಣ. ಟೀ ಮಾಡೋಕ್ಕೆ ಹೇಳ್ತೀನಿ, ನೋಡೋಣ. ಟೀ ಮಾಡಾದ್ಮೇಲೆ ಸ್ವಲ್ಪ ಹೆಂಗಾರ ಜಗಳ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ರಕ್ಷು, ಟೀ ಮಾಡ್ತೀಯ ಸ್ವಲ್ಪ? ಏನು ಮೊಬೈಲ್ ಹಿಡ್ಕೊಂಡ್ಬಿಟ್ಟಿದ್ದೀರಾ? ಸುಮ್ಮನೆ ಹಿಂಗೆ ನಾನು ಬ್ಲಾಗ್ ಮಾಡ್ತಾ ಇದ್ದಿದ್ದು ಇಷ್ಟು ದಿನ, ನಾನು ಗೊತ್ತಿಲ್ಲದೆ ಬ್ಲಾಗ್ ಮಾಡ್ಬಿಡ್ತಾ ಇದ್ದೀವಿ ಅಂತ. ಸುಮ್ಮನೆ ಟೀ ಬೇಕಾ? ಬಿಸಿಲ ಟೀ ಕೇಳ್ತಾ ಇರಲಿಲ್ವಲ್ಲ ನಿಜಲ್ಲೂ. ಸ್ವಲ್ಪ ಕೂಲಾಗಲಿ ಅಂತ ಇಷ್ಟು ಬೇಗ ಟೀ ಕೇಳ್ತಿದ್ದೀರಾ? ಏನಿಲ್ಲ, ಆಯ್ತಲ್ಲ 5:15. ಆಯಿತು, ಕಾಲು ಮಾಡ್ತೀನಿ ತಿಂತಾನೆ. ಏನು ಕಲರೇ ಒಂಥರ ಇದೆ ಟೀ. ಕಲರ್ ಹಿಂಗಿರುತ್ತೆ? ಏನಪ್ಪ ಕಲರೇ ಒಂಥರ ಇದೆ ಇವತ್ತು. ಏನಿದು? ಏನಿದು ಅಂತ ಟೀ? ಅದು ಕಾಮಿಡಿ ಮಾಡ್ತಾ ಇದ್ದೀರಾ? ಎಲ್ಲ ಲಕ್ಷಣ ಟೀ ಮಾಡಕ್ಕೆ ಬರುತ್ತೆ ತಾನೆ? ಬರುತ್ತೆ. ಈ ಥರ ಟೀ ಮಾಡೋದು ಇನ್ನೇಗೆ? ನಾನು ಕುಡಿದು ನೋಡು ನೀನೇ ಒಂದ್ಸಲ. ಇದನ್ನ ನಾನು ಕುಡಿತಾ ಇದ್ದೀನಲ್ಲ, ಹೇಗಿದೆ? ನೀವೇ ಕುಡಿದು ನೋಡಿ. ಅಪ್ಪ, ಈ ಥರ ಎಲ್ಲ ಟೀ ಮಾಡಕ್ಕೆ ಬರುತ್ತೆ ತಾನೆ? ಇಷ್ಟೊಂದು ಚೆನ್ನಾಗಿ ಇಲ್ಲದೆ ಇರೋ ಥರ ಇಲ್ಲ. ಈಗ ಅಮ್ಮ ಕುಡಿತಾ ಇಲ್ವಾ ಅವರು? ಏನು ಕುಡಿತಿದಾರೆ ಅದೇನು ಕೇಳು ಕರೆಕ್ಟಾಗಿ. ಅದೇನು ಬಿಡು, ಕಷ್ಟದಲ್ಲಿ ಏನು ಕುಡಿತಿದಾರೆ ಕೇಳು. ಚೆನ್ನಾಗೇ ಕುಡಿತಾ ಇದ್ದಾರೆ, ನಾನೇ ಕುಟ್ಬಿಟ್ಟು ಬಂದಿದ್ದೀನಿ. ಅಲ್ಲ ಸುಮ್ಮನೆ ತಮಾಷೆ ಥರ ಅದೇನು ಟೀ ಸೊಪ್ಪು ಬಂದಿಲ್ಲ, ಸಕ್ಕರೆ ಹಾಕಿಲ್ಲ. ನಿಜನೇ, ನನಗೆ ನಿಜ. ಅಲ್ಲ, ಡ್ಯೂಟಿಗೆ ಹೋಗಿ ಬಂದಿರ್ತೀವಿ, ಏನೋ ರಿಫ್ರೆಶ್ಮೆಂಟ್ಗೆ ಟೀ ಮಾಡು ಅಂತ ಹೇಳಿರ್ತೀವಿ. ಏನೋ ಟೀ ಕುಡಿದ್ರೆ ಒಂದು ಸಮಾಧಾನ ಆಗಬೇಕು ನನಗೆ. ಯಾರು ಕುಡಿತಾರೆ ಇದನ್ನ? ಅದೇ ಇಷ್ಟೊಂದು ಈ ಥರ ಮಾತಾಡ್ಬೇಡಿ. ಕರೆಕ್ಟಾಗಿ ಚೆನ್ನಾಗಿ ಟೀ ಮಾಡಿದ್ದೀನಿ, ದಿನ ಕುಡಿತಾ ಇದ್ದೀನಿ. ಏನು ದಿನ ಕುಡಿತಿದ್ದೆ? ಹಿಂಗೆ ಮಾಡ್ತಾ ಇದ್ದೀನಿ ನಾನು. ಇವತ್ತು ಅದು ಯಾವ ಟೀ ಮಾಡಿದ್ದೆ ಯಾರಿಗೆ ಗೊತ್ತು? ಕೇಳು ಅಮ್ಮ, ಏನೋ ಎಷ್ಟು ಕಷ್ಟಪಟ್ಟು ಕುಡಿತಿದ್ದಾರೆ, ಏನೋ ತಪ್ಪು ಕುಡಿತಾರೆ ಅಂತ. ಕುಡಿತಾ ಇದ್ದಾರೆ, ನೋಡ್ಕೊಂಡೇ ಬಂದೆ ನಾನು ಮಾತಾಡ್ಸ್ಬಿಟ್ಟು. ನೀವ್ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಅಲ್ಲ, ಇದನ್ನ ಟೀನ ಕಲ್ಗಚ್ಚೋ ನಂಗೆ ಐತೆ ನಿಜವಾಗ್ಲೂ. ಅಲ್ಲಿ ಒಂಥರ ಅದೇನೋ ಒಂಥರ ಟೀ ಸೊಪ್ಪು ಬೆಂದಿಲ್ಲ, ಹಾಲು ಅದರ ನೀರಂಗೆ ಸಕ್ಕರೆ ಏನಿದು? ಚೆನ್ನಾಗೇ ಇದೆ, ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ನಾನು ತಗೊಂಡೋಗಿ ಬೇರೆ ಆದ್ರೆ ಮಾಡ್ಕೊಂಬ. ಚೆನ್ನಾಗಿಲ್ಲ ಅಂದ್ರೆ ಫೈನ್, ಚೆನ್ನಾಗಿದೆಯಲ್ಲ. ಏನು ಚೆನ್ನಾಗಿದೆ? ಯಾಕೆ ಚೆನ್ನಾಗಿಲ್ಲ? ನಾನ್ ಕುಡಿತಾ ಇಲ್ವಾ? ನೀವ್ಯಾಕೆ ಹಿಂಗಾಡ್ತಾ ಇದ್ದೀರಿ? ರಕ್ಷು, ನಂಗೆ ನಿಜ ಹೇಳ್ತೀನಿ, ಅದು ಕುಡಿಯೋಕ್ಕೂ ಆಗ್ತಾ ಇಲ್ಲ. ಪೀಸ್ ಬೇರೆ ತ ಮಾಡ್ಕೊಂಬರಕಾದ್ರೆ ಮಾಡ್ಕೊಂಬ, ಇಲ್ಲ ಆಗಲ್ಲ ಅಂತಾರ ಹೇಳು. ಅಲ್ಲ, ಚೆನ್ನಾಗಿಲ್ಲ ರೊಟ್ಟಿನ ಚೆನ್ನಾಗಿಲ್ಲ ಅಂತ ಹೇಳಿ ಇಷ್ಟು ಚೆನ್ನಾಗಿರೋ ರೊಟ್ಟಿನ ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ದಿನ ಕುಡಿತಾ ಇದ್ರಿ ತಾನೆ? ರಕ್ಷು, ಹೇಳದ್ನಲ್ವಾ ಪದೇ ಪದೇ. ಮಾಡ್ಕೊಂಡ್ ಬರ್ತೀನಿ ಬಿಡಿ, ಯಾಕೆ ಹೋಗು ಮಾಡ್ಕೊಂಬರೋಗು. ಕುಡ್ದ್ಬಿಟ್ಟು ಮಾಡ್ಕೊಂಡ್ ಬರ್ತೀನಿ ರೀ. ಒಂದು ನ್ಯಾಯವಾಗಿ ಮಾಡಿ ಹೋಗಿ. ಅದನ್ನ ದಿನ ಚೆನ್ನಾಗಿ ಮಾಡಿಲ್ವೇನೋ ಅನ್ನೋ ಥರ ಮಾತಾಡ್ತಿದ್ದೀರಾ? ಏನು ಅಮ್ಮನೂ ಕುಡಿತಾ ಇದ್ರೆ ನಾನು ಕುಡಿತಾ ಹೇಳದ್ನಲ್ಲ, ಅದೇನೋ ನೋಡ್ಬಿಟ್ಟೆ ಬಂದೆ. ಅದೇನೋ ಕೇಳು ಹೋಗಿ, ನಿಜವಾಗ್ಲೂ ಚೆನ್ನಾಗಿದ್ಯಾ ಇಲ್ವಾ ಅಂತ. ಅವ್ರೆಲ್ಲ ಕಷ್ಟ ಕುಡಿದಾರೆ ಏನೋ ಅಂತ.
ಚೆನ್ನಾಗೇ ಇದೆ. ನೀವು ಸುಮ್ಮನೆ ಹಿಂಗೆ ಆಡ್ತಾ ಇದ್ದೀರಾ ಬೇಕಂತ. ಏನ್ ಬೇಕು ಅಂತ ಮಾಡ್ತಾ ಇದಾರೆ? ಬೇರೆಯವ್ರು ಯಾರನ್ನ ಜಗಳ ಆಡ್ಕೊಂಡ್ ಬಂದಿದ್ದೀರಾ? ಏನ್ ಜಗಳ ಆಡ್ಕೊಂಡ್ ಬರ್ತಾರ? ಟೀ ಸರಿ ಇಲ್ಲ ಅಂದ್ರೆ ಬೇರೆ ಜಗಳ ಆಡೋದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಬಂದಾಗಿಂದ ನೋಡ್ತಾನೆ ಇದೀನಿ, ಸುಮ್ಮನೆ ಯಾವ್ದೋ ಕಾನ್ಸಂಟ್ರೇಷನ್ ಎಲ್ಲೋ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ. ಫಸ್ಟ್ ಬೇರೆ ಪ್ರಾಬ್ಲಮ್ನ ಅಲ್ಲೇ ಇಟ್ಬಿಟ್ಟು ಬನ್ನಿ ಮನೆಗೆ. ಎಂತ ಪ್ರಾಬ್ಲಮ್? ಕುಡಿದಿರತ್ತೆ ಟೀಗೂ ಅದಕ್ಕೂ ಸಂಬಂಧ ಇಲ್ಲ. ಕುಡಿತಾ ಇಲ್ವಾ ಹೇಳಿ? ಏನ್ ಚೆನ್ನಾಗಿದೆ ಟೀ? ಚೆನ್ನಾಗೇ ಇದೆ, ನೀವು ಹಂಗ ಅನ್ತಾ ಇದ್ದೀರಾ. ಅಲ್ಲ ಟೀನೇ ಮಾಡಕ್ ಬರಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಇಷ್ಟ ದಿನ ಏನ್ ತಿಂತಿದ್ದೀರಾ? ಬೆಳಿಗ್ಗೆ ತಿಂಡಿ ಊಟ ಎಲ್ಲ ನಾನ್ ಮಾಡಿದ್ರೆ ನಿಜ. ಪ್ಲೀಸ್ ಆದ್ರೆ ಮಾಡ್ಕೊಂಬ, ಇಲ್ಲ ಸುಮ್ಮ ತಲೆ ಕೆಡಿಸ್ಬೇಡ. ಆಲ್ರೆಡಿ ತಲೆ ನೋಯ್ತಾ ಇದೆ. ಕೇಳಿದ ತಕ್ಷಣ ಎದ್ದೋಗಿ ಟೀ ಮಾಡ್ಕೊಂಡ್ ಬಂದಿದ್ದೀನಿ ತಾನೆ. ಟೀ ತರ ಮಾಡ್ಬೇಕು. ಟೀ ತರಾನೇ ಮಾಡಿರೋದು, ಟೀ ಪೌಡರ್ ಸಕ್ಕರೆ ಹಾಕ್ಬಿಟ್ಟೆ ಮಾಡಿರೋದು, ಬೇರೆ ಏನು ಹಾಕಿಲ್ಲ. ಅದನ್ನ ಹಾಕಷ್ಟೇ ಹಾಕ್ಬೇಕು. ಹಾಕಷ್ಟೇ ಹಾಕಿರೋದು. ಸಕ್ಕರೆ ನೋಡ್ರೆ ಅಷ್ಟಾಗೈತೆ, ಅದೇ ಟೀ ಪುಡಿ ಬೆಂದೇ ಇಲ್ಲ. ಚೆನ್ನಾಗೇ ಇದೆ, ದಿನ ಮಾಡೋದಕ್ಕಿಂತ ಚೆನ್ನಾಗೇ ಇದೆ. ಯಾಕೆ ಹಿಂಗ್ ಹೇಳ್ತಾ ಇದ್ದೀರಾ ಅಂತ? ಏನ್ ಆಡ್ತಾ ಇದೀನಿ ಅಂದ್ರೆ ಆಯ್ತಲ್ವ, ಕುಡ್ದು ಹೋಗು, ಎದ್ದೆ ಆಯ್ತು. ನೀವೇಂತ ಕಾಮಿಡಿ ಮಾಡ್ತಾ ಇದೀನಿ ನಾನು? ನಗ್ತಾ ಇದೆಯಲ್ಲ. ನಿಜ ನಂಬಕ್ಕಾಗ್ತಾ ಇಲ್ಲ. ನನ್ಗೆ ಸೀರಿಯಸ್ ಆಗಿ ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತ ಅನ್ಕೊಂತ ಇದ್ದೀನಿ. ಯಾಕೆ ಏನಾಯ್ತು? ಏನಾಯ್ತು ಅಂದ್ರೆ ನ್ಯಾಯವಾಗಿ ಟೀ ಮಾಡ್ಬೇಕು ತಾನೆ. ಟೀ ನ್ಯಾಯವಾಗೇ ಮಾಡಿರೋದು. ನ್ಯಾಯವಾಗಿ ಅಂದ್ರೆ ಏನ್ ನ್ಯಾಯವಾಗಿ? ನನ್ಗೆ ಪದೇ ಹೇಳಕ್ಕಾಗಲ್ಲ. ಮತ್ತೆ ಪ್ಲೀಸ್ ಎದ್ದೋಗು. ಎದ್ದೋಗಲ್ಲ, ಎಲ್ಲ ಕೂತಿರ್ತೀನಿ. ನಾನು ಎದ್ದೋಯ್ತೀನಿ ಅಷ್ಟೇ. ನಾನು ಮತ್ ಮಾಡ್ಕೊಂಡ್ರೆ ಹಿಂಗೆ ಹೇಳ್ತೀರಾ ಟೀನ? ಹೇಳದ್ನಲ್ಲ, ಮಾಡಕ್ಕಾದ್ರೆ ಮಾಡು. ಮತ್ ಮಾಡ್ಕೊಂಡ್ರೆ ಹಿಂಗೆ ಹೇಳ್ತೀರಾ? ನೀನ್ ಕ್ಲೀನಾಗಿ ಮಾಡ್ಕೊಂಡ್ರೆ ನಾನೇ ಯಾಕಂಗೆ ಹೇಳಿ? ಈಗ ಏನ್ ಮಾಡ್ಕೊಬರ್ಲಾ? ಹೋಗು ಮಾಡೋಗು. ಇನ್ನೊಂದ್ಸಲ ಫೋನ್ ಮಾಡಿ ಯಾರಿಗಾರಿಗೆ ಹೆಂಗ್ ಮಾಡ್ಬೇಕು ಅಂತ ಕ್ಲೀನಾಗಿ ನೋಡ್ಕೊಂಡು ಓವರ್ ಆಕ್ಟ್ ಮಾಡ್ಬೇಡಿ ಆಯ್ತಾ? ಕುಡಿದ್ರೆ ಕುಡೀರಿ, ಇಲ್ಲ ಅಂದ್ರೆ ಇಲ್ಲ. ನಿಮ್ ಟೀ ತಾನೇ ಇನ್ನೊಂದ್ಸಲ ಮಾಡ್ಕೊಂಡ್ ಬರ್ತೀನಿ, ನೋಡ್ತೀನಿ. ಮತ್ತೆ ಚೆನ್ನಾಗಿಲ್ಲ ಅಂತಂದ್ರೆ ಸೀರಿಯಸ್ ನಿಮ್ಗೆ ಏನೋ ಆಗಿದೆ ಅಂತ. ಏನೂ ಆಗಿಲ್ಲ. ಒಂದ್ ನ್ಯಾಯವಾಗಿ ಟೀ ಮಾಡೋದ್ ಕಲಿ ಫಸ್ಟ್. ಯೂಟ್ಯೂಬ್ ನೋಡು ಕ್ಲೀನಾಗಿ ಹೆಂಗ್ ಮಾಡೋದು ಅಂತ. ಟೀ ಮಾಡ್ತಾ ಇದೀನಿ, ಹೋಗಿ ಫೋನ್ ಇಟ್ಕೊಂಡೆ ಬಂದಿದ್ದೀರಾ? ನಿಜ ಮಾಡ್ತಾ ಇದೀಯಾ? ರಕ್ಷಾ ಪ್ರಾಂಕ್. ನೋಡಿ ಗಾಯ್ಸ್, ಆಲೆ ಟೀ ಮಾಡ್ತಾವ್ ಮತ್ತೆ. ನನ್ನ ಹೆಂಡತಿ ಮಾಡೋ ಟೀ ಬಗ್ಗೆ ಹೆಸರಿಡಾಗಿದ್ಯಾ ಗುರು? ಸುಮ್ಮನೆ ಬೇಬೆ, ಸುಮ್ಮನೆ. ನೀವು ಇಷ್ಟೊಂದು ಜೋರಾಗಿ ಮಾತಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾರ ಹತ್ರನು ಡೌಟ್ ಬಂತು, ಆದ್ರೂ ಟೀ ಮಾಡ್ಕೊಂಡ್ ಬಂದೆ. ಆದ್ರೂ ಹೆಂಗ ಅನಿಸ್ತು ಸಡನ್ ಆಗಿ ರಿಯಾಕ್ಟ್ ಮಾಡಿದ್ದು? ಒಂಥರ ಆಯ್ತು. ಬೇಜಾರಾಯ್ತಾ? ಅನ್ಕೊಂಡ್ರ ಅವಲ್ಲಿ? ನಿಜ ಅನ್ಕೊಂಡಿಲ್ಲ. ನನ್ನ ಪಾಡಕ್ ನಾನು ಮಲಗಿದ್ದೆ, ಎದ್ದಿ ಫೋನ್ ನೋಡ್ತಾ ಇದ್ದೆ. ಸಡನ್ ಆಗಿ ಟೀ ಕೇಳಿದ್ದು. ಯೂಶಲಿ ನೀವೇ ಟೀ ಕೇಳೋದಿಲ್ಲ ಯಾವತ್ತು. ನಾನು ಕರೆಕ್ಟ್ ಟೈಮ್ಗೆ ಟೀ ಕೊಡ್ಲಾ ಅಂತಂದ್ರೆ ಹೂ ಅಂತೀರಾ, ಇಲ್ಲ ಅಂತೀರಾ. ಇವ್ರೇನು ಈ ತರ ಟೀ ಕೇಳ್ತಾ ಇದಾರಲ್ಲ ಅಂತ ನಾನು ಡೌಟ್ ಬಂತು ನನಗೆ. ಗೈಸ್, ಇವತ್ತು ನೋಡಿ ಶಿವ ಅವರು ನನಗೆ ಗೊತ್ತಿಲ್ಲದೇನೆ ಪ್ರ್ಯಾಂಕ್ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯ್ತು ಇವರು ಇವತ್ತು ರಿಯಾಕ್ಟ್ ಮಾಡಿದ್ದು. ಒಂದು ಕಡೆ ಡೌಟ್ ಬಂದು ಒಂಥರ 50-50ಯಲ್ಲಿದ್ದೆ.
ಈ ಥರ ಯಾವತ್ತೂ ಯಾರ ಜೊತೆನೂ ರಿಯಾಕ್ಟ್ ಮಾಡಲ್ಲ ಇವರು. ಒಂದು ಪಕ್ಷ ನಾನೇ ಒಂಚೂರು ವಾಯ್ಸ್ ಲೌಡಾಗಿ ಮಾತಾಡ್ಬಿಟ್ರು ಇವರು ಯಾರ ಜೊತೆನೂ ಕಿಚ್ಚಿ ಮಾತಾಡೋದಿಲ್ಲ. ಸುಮ್ಮನೆ ಯಾಕೆ ಬಂತು ನಿಮಗೆ ಐಡಿಯಾ ಈ ಥರ ಮಾಡೋಣ? ಆ್ಯಕ್ಚುಲಿ ಅವತ್ತಿಂದ ಅನ್ಕೊಂತಿದ್ದೆ ಇವ್ರ ಜೊತೆ ಒಂಚೂರು ಕಿರಿಕ್ ಆದರೂ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಮಾಡಬೇಕು ಅಂತ. ತೆಗ್ದು ಟೀನೆಲ್ಲ ಕಗಡೆ ಹಚ್ಬೇಡ ಹಚ್ಬಿಟ್ರೆ ಫುಲ್ ರಿಯಾಕ್ಟ್ ಮಾಡೋಣ ಅಂತ. ಆಮೇಲೆ ಅದೆಲ್ಲ ಓವರ್ ಆ್ಯಕ್ಟಿಂಗ್ ತುಂಬ ಗೊತ್ತಾಗ್ಬಿಡ್ತದೆ. ಪಕ್ಕ ಹಂಗೆಲ್ಲ ಮಾಡಿದರೆ ಫ್ರೆಂಡ್ಸ್ ನನಗೆ ಗೊತ್ತಾಗ್ತಾ ಇತ್ತು ಇವರು ಆ ಥರ ಎರ್ಚೋದು ಗಿರ್ಚೋದು ಎಲ್ಲ ಏನು ಮಾಡಲ್ಲ. ಇದು ಮಾಡಿದ್ದೇ ನನಗೆ ತುಂಬ 90% ಪಕ್ಕ ಇದು ಸುಮ್ಮನೆ ಮಾಡ್ತಾಯಿದ್ದಾರೇನೋ ಅಂತ ಅನ್ನಿಸ್ತಾ ಇತ್ತು ನನಗೆ. ಸುಮ್ಮನೆ ನನಗೇನಾದರೂ ರೇಕ್ಸ್ ನನಗೆ ಪ್ರ್ಯಾಂಕು ವೀಡಿಯೋ ಬಗ್ಗೆ ನನಗೆ ಐಡಿಯಾ ಇಲ್ಲ. ಏನೋ ಸುಮ್ಮನೆ ನನ್ನ ಪ್ರೊವೋಕ್ ಮಾಡೋಕ್ಕೆ ನನಗೆ ಸ್ಕೋಪ ಬರ್ಸೋಕೆ ಆ ಥರ ಏನಾದರೂ ಮಾಡ್ತಾ ಇದ್ದಾರೇನೋ ಅಂತ ಅನ್ನಿಸ್ತು. ಅದಕ್ಕೆ ನಾನು ಜಾಸ್ತಿ ರಿಯಾಕ್ಟ್ ಆಗಲಿಲ್ಲ. ಇಲ್ಲ ಇನ್ನೂ ಜಾಸ್ತಿ ರಿಯಾಕ್ಟ್ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಅನ್ಕೊಂಡಿದ್ದು ಟೀ ಚೆಲ್ಬಿಡಿ ಯಾವ ಟೀ ಅಂತೆಲ್ಲ ನೋಡೋಣ ಅನ್ಕೊಂಡಿದ್ದೆ. ಯಾಕೋ ಒಂದು ಪಕ್ಷ ಚೆನ್ನಾಗಿಲ್ಲ, ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನು ಒಪ್ಕೋತಾ ಇದ್ದೆ. ಏನೋ ಟೆನ್ಷನ್ ಇರ್ಬೋದೇನೋ ಹಂಗೆ ಹಿಂಗೆ ಅಂತ. ಚೆನ್ನಾಗಿರೋ ಟೀನೇ ಹಿಂಗೆ ಹೇಳ್ತಾ ಇದ್ದಾರೆ ಅಂತಂದರೆ actually nice tea. ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ, ಫೈನಲಿ ನನಗೆ ಕೊನೆಗೂ ಪ್ರ್ಯಾಂಕ್ ಮಾಡಿದ್ರು. ಸುಮಾರು ದಿನದಿಂದ ಹೇಳ್ದೆ ನಿಂಗೆ ಏನಾದರೂ ಪ್ರ್ಯಾಂಕ್ ಮಾಡ್ತೀನಿ ಅಂತ. ನನಗೆ ಒಟ್ನಲ್ಲಿ 50% ಅಂದ್ಕೊಂಡಿದ್ದೆ. ಪ್ರ್ಯಾಂಕ್ ಅಂತ ನನಗೆ ಈ ವಿಡಿಯೋ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಏನೋ ತಮಾಷೆಗೆ ನನಗೆ ರೇಗ್ಸೋಕಂಗೆ ಮಾಡ್ತಿದ್ದಾರೆ ಅಂದ್ಕೊಂಡೆ. ಏನೋ ಆಯಿತು. ಅದಾದಮೇಲೆ ಒಂದು ವಾಕ್ ಹೋಗಿ ಬರೋಣ, ಬಿಸಿಲೆಲ್ಲ ಕಮ್ಮಿ ಆಯಿತು ಅಂದ್ಕೊಂಡು ವಾಕ್ ಹೋಗ್ತಾಯಿದ್ವಿ. ಹಾಗೆ ರಮ್ಯಾಕ್ಕ ಅವ್ರು ಬಂದಿರ್ತಾರೆ ಡ್ಯೂಟಿಯಿಂದ, ಹಂಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋಣ ಅಂದ್ಕೊಂಡು ಹೋದ್ವಿ. ಅಷ್ಟರಲ್ಲಿ ನಾವು ಹೋಗೋಷ್ಟರಲ್ಲಿ ಸೌಮ್ಯಕ್ಕ ಅವರು ಬಂದಿದ್ದರು. ಹಾಲಲ್ಲೆಲ್ಲ ಕೂತಿದ್ವಿ. ಯಾರೋ ಅದು ಮದುವೆ ಇನ್ವಿಟೇಷನ್ ಕಾರ್ಡ್ ಏನೋ ಕೊಡೋದಕ್ಕೆ ಬಂದರು. ಅದಾದಮೇಲೆ ನಾವು ಡೈನಿಂಗ್ ಹಾಲಿಗೆ ಬಂದು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದಾದಮೇಲೆ ಒಂದು 7 ಆಯಿತು ಅನಿಸುತ್ತೆ. ಏನಂದರೆ ರಮ್ಯಾಕ್ಕ ಒಂದು ಗೋಲ್ಗಪ್ಪ ಚಾಲೆಂಜ್ ಮಾಡೋಣ ಅಂತ ಹೇಳಿದ್ರು. 4 ಜನನು, ನಾನು, ಚಿಂಟು, ರಮ್ಯಾಕ್ಕ, ಸೌಮ್ಯಕ್ಕ 4 ಜನನು ಗೋಲ್ಗಪ್ಪ ಚಾಲೆಂಜ್ ಮಾಡೋಣ ಅಂತ ಹೇಳಿದ್ರು. ಇನ್ನೇನು ಗೋಲ್ಗಪ್ಪನೂ ತಿಂದಂಗೆ ಆಗುತ್ತೆ ಅದನ್ನಂತ ಹೋಗ್ತಾಯಿದ್ದೀವಿ. ನಾವು 4 ಜನ. ಚಿಂಟು ಮನೇಲೇ ಇದ್ಲು, ಅಲ್ಲಿಂದನೇ ಅವಳು ಬರ್ತಾಳೆ. ನವೀನ್ ಅಣ್ಣ, ನಾನು ಮತ್ತು ರಮ್ಯಾಕ್ಕ, ಸೌಮ್ಯಕ್ಕ ಎಲ್ಲರೂ ಇಲ್ಲಿಂದನೇ ಹೋಗ್ತಾಯಿದ್ದೀವಿ. ಸಿದ್ಧಾರ್ಥ ಲೇಔಟಲ್ಲಿ ಯೂಶ್ವಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಅಲ್ಲೇ ಹೋಗ್ತಾಯಿದ್ದೀವಿ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ನಿಮ್ಗೇನಾದರೂ ಕ್ಯೂರಿಯಾಸಿಟಿ ಇದ್ದರೆ ರಮ್ಯಾ ನವಿ ವ್ಲಾಗ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಹೊಸ ಚಾನಲ್ ಓಪನ್ ಮಾಡಿದಾರಲ್ಲ, ಅಲ್ಲಿ ಕಂಪ್ಲೀಟಾಗಿ ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ. ನೀವು ಹೋಗಿ ಆ ವಿಡಿಯೋದಲ್ಲಿ ನೋಡ್ಬೋದು. ಗೈಸ್ ಬಂದಿದ್ದೀವಿ ಗೋಲ್ಗಪ್ಪ ತಿನ್ನೋಕ್ಕೆ. ಎಷ್ಟೊಂದು ರಶ್ ಆಯ್ತಲ್ಲ. ನಾವು ಬಂದಾಗ ಫ್ರೆಂಡ್ಸ್ ಜನನೇ ಇರಲಿಲ್ಲ, ಒಬ್ಬರೇ ಇದ್ದರು. ಚಿಂಟು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಚಿಂಟು ಬರೋವರೆಗೂ ರಶ್ ಆಗಿಬಿಟ್ಟಿದ್ದಾರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. 7:30 ಆಗಿಬಿಟ್ಟಿದೆ. ಎಲ್ಲ ಚಿಂಟು, ನಾನು, ಸೌಮ್ಯಕ್ಕ, ರಮ್ಯಕ್ಕ ಎಲ್ಲರೂ ರೆಡಿಯಾಗಿದ್ದೀವಿ. ಅಥರ್ವ ಯಾಕೋ ಮುನ್ಸ್ಕೊಂಡಿದ್ದಾನೆ. ಅಥರ್ವ ಯಾಕೆ ಮುನ್ಸ್ಕೊಂಡಿದ್ಯಾ? ಏನಾಯಿತು? ಫೈನಲಿ ಗೈಸ್ ನಿಂತಿದ್ದೀವಿ ನೋಡಿ ಚಾಲೆಂಜ್ ತೊಗೊಳೋದಕ್ಕೆ. ಯಾರು ಗೆಲ್ತಾರೆ ಅಂತ ಕ್ಯೂರಿಯಾಸಿಟಿಲಿದ್ದಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಯಾರು ಗೆಲ್ತಾರೆ ಅಂತ ನಿಮ್ಗೊಂದು ಕ್ಯೂರಿಯಾಸಿಟಿ ಇದ್ದರೆ ರಮ್ಯಾ ನವಿ ವ್ಲಾಗ್ಸಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿರ್ತಾರೆ. ನಾನು ಹೇಳ್ದಾಗೆ ಅಲ್ಲಿ ಹೋಗಿ ವಾಚ್ ಮಾಡಿ. ಥ್ಯಾಂಕ್ ಯು.